ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಗಮನಕ್ಕೆ. ಮನೆ ಸಮೀಕ್ಷೆ ಶುರು. ಮನೆ ಬಾಗಿಲಿಗೆ ಬರ್ತಾರೆ ಅಧಿಕಾರಿಗಳು. ಎಲ್ಲಾ ಫಲಾನುಭವಿಗಳಿಗೆ ಹೊಸ ಟೆನ್ಷನ್ ಕೊಟ್ಟ ಸರ್ಕಾರ. ಈ ದಾಖಲೆಗಳನ್ನ ರೆಡಿ ಮಾಡಿಟ್ಟುಕೊಳ್ಳಿ. ಇನ್ನು ಮತ್ತೊಂದೆಡೆಯಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ರದ್ದಾಗುವ ಆತಂಕ. ಬೆಸ್ಕಾಂನ ಅಪ್ಲಿಕೇಶನ್ ದೋಷ. ಕಚೇರಿ ಮುಂದೆ ಸಾರ್ವಜನಿಕರ ಕ್ಯೂ. ಏನಿದು ಸುದ್ದಿ ನೋಡೋಣ. ಮತ್ತೊಂದೆಡೆಯಲ್ಲಿ ಉಚಿತ ಬಸ್ ಪ್ರಯಾಣ ಜೊತೆಗೆ ವರ್ಷಕ್ಕೆ 3 ಫ್ರೀ ಸಿಲಿಂಡರ್ ಘೋಷಣೆ ಮಾಡಿದಂತ ಮುಖ್ಯಮಂತ್ರಿಯವರು. ಅಷ್ಟು ಮಾತ್ರವಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವ ಪ್ರತಿ ಮಗುವಿಗೆ 22 ಕ್ಯಾರೆಟ್ನ 1 ಗ್ರಾಂ ಬಂಗಾರ ಫ್ರೀ ಕೊಡುವುದಾಗಿ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಪಿಂಚಣಿದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ನಿಮ್ಮದು ಕೂಡ ಪಿಂಚಣಿ ಸ್ಥಗಿತಗೊಂಡಿದ್ರೆ ಮತ್ತೆ ಪುನರಾರಂಭವಾಗಲಿದೆ. ಆದರೆ ಈ ಒಂದು ಪಿಂಚಣಿದಾರರು ಕೆಲ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಜುಲೈ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಯ್ತಾ ಅಥವಾ ಆಗಸ್ಟ್ ತಿಂಗಳಲ್ಲಿ 2,000 ರೂಪಾಯಿ ಬಂದಿದೆಯಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳು ಬಿಡುಗಡೆ ಆಗುತ್ತಿದ್ರು ಫಲಾನುಭವಿಗಳಿಗೆ ಜಮಾ ಆಗುತ್ತಿಲ್ಲ. ಅದಕ್ಕಾಗಿಯೇ ಸರ್ಕಾರ ಈಗ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಮಾಡುವ ನಿಟ್ಟಿನಲ್ಲಿ ಮತ್ತು ಅನರ್ಹರನ್ನು ಯೋಜನೆಯಿಂದ ಹೊರಗಿಡುವ ದೃಷ್ಟಿಯಿಂದ ಮರುಪರಿಶೀಲನೆ ಕಾರ್ಯ ಆರಂಭ ಮಾಡಿದೆ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ಟೆನ್ಷನ್ ಶುರು ಆಗಲಿದೆ. ಯಾಕಂದ್ರೆ ಅರ್ಜಿ ಸಲ್ಲಿಕೆ ಮಾಡುವಾಗ ಈ ದಾಖಲೆಗಳನ್ನ ಸಲ್ಲಿಕೆ ಮಾಡಲೇಬೇಕು. ಹೌದು, ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆಗುತ್ತಿರುವ ಪರಿಣಾಮ ಫಲಾನುಭವಿಗಳ ಮಾಹಿತಿಯನ್ನು ಮತ್ತೊಮ್ಮೆ ಮರುಪರಿಶೀಲಿಸಲು ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳನ್ನು ಖಚಿತಪಡಿಸಿಕೊಳ್ಳಲು ಮನೆ ಸಮೀಕ್ಷೆ ನಡೆಸುವ ಜೊತೆಗೆ ಬಯೋಮೆಟ್ರಿಕ್ ಹಾಗೂ ಮುಖ ಚೆಹರೆ ದೃಢೀಕರಣಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೇವೆ ಎಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಮರುಪರಿಶೀಲನೆ ಪ್ರಕ್ರಿಯೆ ಸುಲಭವಾಗಿಸಲು ಮೊಬೈಲ್ ಅಪ್ಲಿಕೇಶನ್ ಕೂಡ ಸಿದ್ಧಪಡಿಸಲಾಗುತ್ತಿದೆ. ಜೊತೆಗೆ ವೆಬ್ ಪೋರ್ಟಲ್ ಕೂಡ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಒಂದು ಅಂತಿಮ ಹಂತದ ಪರಿಶೀಲನೆ ನಡೆಯುತ್ತಿದ್ದು ಶೀಘ್ರವೇ ಅಧಿಕೃತವಾದ ಚಾಲನೆ ಕೊಡುವುದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಆಗುತ್ತಿರುವ ಆಕ್ರಮಗಳನ್ನು ತಡೆಯಲು ರಿವೆರಿಫಿಕೇಶನ್ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು, ಮೃತಪಟ್ಟ ಮಹಿಳೆಯರಿಗೂ ಕೂಡ ಹಣ ಪಾವತಿ ಆಗುತ್ತಿದ್ರೆ ಎಷ್ಟೋ ಅನರ್ಹರ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಹೌದು, ಅರ್ಹತೆ ಇಲ್ಲದವರ ಖಾತೆಗೂ ಕೂಡ ಹಣ ಸೇರುತ್ತಿರುವ ಪ್ರಕರಣ ವರದಿಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಮುಂದಾಗಿದೆ. ಸ್ನೇಹಿತರೆ, ಈ ಒಂದು ಹಣವು ದುರ್ಬಳಕೆ ಆಗದಂತೆ ತಡೆಯಲು ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಕೂಡ ಸರ್ಕಾರ ಚಿಂತನೆ ನಡೆಸಿದೆ. ಅಂದಹಾಗೆ ಸ್ನೇಹಿತರೆ, ಮನೆ ಬಾಗಿಲಿಗೆ ಅಧಿಕಾರಿಗಳು ಬರಲಿದ್ದಾರೆ. ಯಾವ ರೀತಿ ಗೃಹ ಜ್ಯೋತಿ ಯೋಜನೆ ಮನೆ ಬಾಗಿಲಲ್ಲೇ ಪರಿಶೀಲನೆ ಮಾಡಲಾಗುತ್ತಿದೆಯೋ ಅದೇ ರೀತಿ ಗೃಹಲಕ್ಷ್ಮಿಯು ಕೂಡ ಮನೆ ಬಾಗಿಲಲ್ಲಿನ ಸಿಬ್ಬಂದಿಗೆ ಕಳುಹಿಸುವ ಮೂಲಕ ಮರುಪರಿಶೀಲನೆ ಮಾಡಲು ಸರ್ಕಾರ ಮುಂದಾಗಿದೆ. ಆದರೆ ಸ್ನೇಹಿತರೆ, ಅಧಿಕಾರಿಗಳು ಕೆಲ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಹೌದು, ಮನೆ ಯಜಮಾನಿ ಯಾರು, ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಈ ಒಂದು ಮಾಹಿತಿ ಕೇಳುವ ಸಾಧ್ಯತೆ ಇದೆ. ಎರಡನೇದು, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ಮಾಹಿತಿ ಕೇಳ್ತಾರೆ. ಅಂದ್ರೆ ಸ್ನೇಹಿತರೆ, ಈ ಒಂದು ಮನೆ ಯಜಮಾನಿಯರು ತಮ್ಮದೇ ಬ್ಯಾಂಕ್ ಖಾತೆ ಕೊಡಬೇಕು. ಅದರ ಬದಲಿಗೆ ಪತಿ ಅಥವಾ ಮಕ್ಕಳ ಬ್ಯಾಂಕ್ ಖಾತೆ ಕೊಟ್ಟರೆ ಹಣ ಜಮಾ ಆಗೋದಿಲ್ಲ. ಯಜಮಾನಿಯ ಬ್ಯಾಂಕ್ ಖಾತೆನ ಕೊಡಬೇಕು ಎನ್ನುವುದು ಒಂದು ನಿಯಮವಿದೆ. ಮತ್ತು ಮೂರನೇದು ಸ್ನೇಹಿತರೆ, ನಿಮ್ಮ ಒಂದು ಕುಟುಂಬದಲ್ಲಿ ಈ ಒಂದು ಹಿಂದೆ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು, ಈ ಒಂದು ಮಾಹಿತಿ ಕೂಡ ಕೇಳುವ ಸಾಧ್ಯತೆ ಇದೆ. ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೇಳುತ್ತಾರೆ. ನಿಮ್ಮ ಒಂದು ಪತಿಯ ಒಂದು ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆಯು ಕೂಡ ಕೇಳಲಾಗುತ್ತೆ. ನೀವೇನಾದರೂ IT GST ಪಾವತಿ ಮಾಡುತ್ತಿದ್ದೀರಾ, ಈ ಒಂದು ಪ್ರಶ್ನೆ ಕೇಳ್ತಾರೆ. ಮತ್ತು ಕೊನೆಯದಾಗಿ APL ಮತ್ತು BPL ಮಾಹಿತಿ ಕೂಡ ಕೇಳಲಾಗುತ್ತೆ. ಸ್ನೇಹಿತರೆ, ಅಂದ್ರೆ APL BPL ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರು ಯಜಮಾನಿಯದು ನಮೂದಿ ಆಗಿದೆಯಾ, ಈ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಇದೀಗ ಗೃಹ ಜ್ಯೋತಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ. ಹೌದು, ನಿಮಗೆ ಗೊತ್ತಿರುವಂತೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿಯು ಕೂಡ ಒಂದಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಯಾವ ರೀತಿ ದುರ್ಬಳಕೆ ಕಂಡು ಬಂದಿದೆಯೋ ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಆಕ್ರಮ ಮತ್ತು ದುರ್ಬಳಕೆ ಆಗುತ್ತಿರುವುದು ಕಂಡು ಬಂದಿದೆ. ಹಾಗಾಗಿನೇ ಸರ್ಕಾರ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆ ಪ್ರಕ್ರಿಯೆ ಈಗಾಗಲೇ ರಾಜ್ಯಾದ್ಯಂತ ಶುರು ಮಾಡಿದೆ. ಹೌದು, ಜುಲೈ 1ರಿಂದಲೇ ಈ ಒಂದು ಕಾರ್ಯ ಶುರುವಾಗಿದೆ. ಆದರೆ ತೀರಾ ಮಂದಗತಿಯಲ್ಲಿ ಸಾಗುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಎಸ್ಕಾಂ ಅಥವಾ ಬೆಸ್ಕಾಂ ಸಿಬ್ಬಂದಿಗಳು ಬಂದು ಹೋದರ ಕಮೆಂಟ್ ಮಾಡಿ. ಉಚಿತ ವಿದ್ಯುತ್ ಪಡೆದುಕೊಳ್ಳುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ಈಗ ಎಲ್ಲಿ ಒಂದು ಉಚಿತ ವಿದ್ಯುತ್ ರದ್ದಾಗುತ್ತೆ ಎನ್ನುವ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಸ್ನೇಹಿತರೆ, ಎಷ್ಟೋ ಮನೆ ಬಾಗಿಲಿಗೆ ಇನ್ನೂ ಕೂಡ ಅಧಿಕಾರಿಗಳು ಭೇಟಿ ಮಾಡಿಲ್ಲ. ಅಧಿಕಾರಿಗಳು ಭೇಟಿ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ಗಳ ಸಮಸ್ಯೆ ಎದುರಾಗಿದೆ. ಹೌದು,
ಇಂಧನ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ತಾಂತ್ರಿಕ ದೋಷ ಹಾಗೂ ಸರ್ವರ್ ಸಮಸ್ಯೆಯಿಂದಾಗಿ ಸಿಬ್ಬಂದಿ ಮತ್ತು ಗ್ರಾಹಕರು ಇಬ್ಬರು ಕೂಡ ಪರದಾಡುವಂತಾಗಿದೆ. ಹೌದು, ಮನೆ ಮನೆಗೆ ಭೇಟಿ ಕೊಟ್ಟು ಗೃಹ ಜ್ಯೋತಿ ಮರುಪರಿಶೀಲನೆ ಮಾಡುವ ವೇಳೆ ಬೆಸ್ಕಾಂ ಸಿಬ್ಬಂದಿಗಳಿಗೆ ನೀಡಲಾಗಿರುವ ಅಪ್ಲಿಕೇಶನ್ ಅಲ್ಲಿ ಪದೇ ಪದೇ ದೋಷ ಕಾಣಿಸಿಕೊಳ್ಳುತ್ತಿವೆ. ಸರಿಯಾದ ದಾಖಲೆಗಳ ಬದಲಿಗೆ ಬೇರೆ ಬೇರೆ ಫೋಟೋಗಳೇ ಅಪ್ಲೋಡ್ ಆಗುತ್ತಿರುವುದು ಮತ್ತು ಸರ್ವರ್ ಡೌನ್ ಆಗುತ್ತಿರುವುದು ಬೆಳಕಿಗೆ ಬಂದಿದೆ. ಸರ್ವರ್ ಡೌನ್ ಆದ ಪರಿಣಾಮ ಏನೆಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದಾರೋ ಎಲ್ಲವೂ ಕೂಡ ತಾನಾಗಿಯೇ ಡಿಲೀಟ್ ಆಗುತ್ತಿವೆ. ಹಾಗಾಗಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗ್ತಾ ಇದೆ. ಈ ಒಂದು ಸಮಸ್ಯೆಯಿಂದಲೇ ಈ ಒಂದು ಏನು ಮರುಪರಿಷ್ಕರಣೆ ಇದೆ ತೀವ್ರ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹೌದು, ಜುಲೈ 1ರಿಂದಲೇ ಆರಂಭವಾಗಿರುವ ಈ ಒಂದು ಮನೆ ಮನೆ ಭೇಟಿ ಅತಿ ವೇಗವಾಗಿ ಸಾಗುತ್ತಿಲ್ಲ ಸ್ನೇಹಿತರೆ. ಜುಲೈ ಅಂತ್ಯದ ವೇಳೆಗೆ 1.65 ಕೋಟಿ ಮನೆಯ ಪೈಕಿ ಕೇವಲ 64 ಲಕ್ಷ ಮನೆಗಳ ಮಾತ್ರ ಪರಿಶೀಲನೆ ಮಾಡಲಾಗಿದೆ ಎನ್ನುವ ಒಂದು ಸುದ್ದಿ ವರದಿಯಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದು ಭೇಟಿಯಾದರ ಕಮೆಂಟ್ ಮಾಡಿ. ಯಾಕಂದ್ರೆ ಸಾಕಷ್ಟು ಮನೆಗಳಿಗೆ ಇನ್ನೂ ಕೂಡ ಸಿಬ್ಬಂದಿಗಳು ಭೇಟಿನೇ ಮಾಡಿಲ್ಲ. ಎಲ್ಲಿವರೆಗೆ ನಿಮ್ಮಿಂದ ದಾಖಲೆಗಳನ್ನು ಪಡೆದುಕೊಂಡು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡೋದಿಲ್ಲವೋ ಅಲ್ಲಿವರೆಗೆ ನಿಮಗೆ ಗೃಹ ಜ್ಯೋತಿ ಯೋಜನೆ ಲಾಭ ಸಿಗೋದಿಲ್ಲ ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನೆಂದರೆ ಬಾಡಿಗೆದಾರರಿಗೆ ಒಂದು ಹೆಚ್ಚು ಸಮಸ್ಯೆ ಆಗ್ತಾ ಇದೆ ಅಂತೆ. ಹೌದು, ಮರು ಪರಿಶೀಲನೆ ಪ್ರಕ್ರಿಯೆ ವೇಳೆ ಅತಿ ಹೆಚ್ಚು ಸಮಸ್ಯೆ ಎದುರಿಸುತ್ತಿರುವುದೇ ಬಾಡಿಗೆದಾರರು. ಯಾಕಂದ್ರೆ ಬಾಡಿಗೆದಾರರು ಮನೆ ಬದಲಾಯಿಸಿದಾಗ ಹಳೆಯ ಬಾಡಿಗೆ ಮನೆಯ ಸಂಪರ್ಕದಿಂದ ಆಧಾರ್ ಕಾರ್ಡ್ ಮಾಹಿತಿ ಡಿಲೀಟ್ ಮಾಡಿ ಹೊಸ ಬಾಡಿಗೆ ಮನೆಗೆ ಲಿಂಕ್ ಮಾಡುವ ಪ್ರಕ್ರಿಯೆ ಏನಿದೆ ಅತ್ಯಂತ ಕಷ್ಟಕರವಾಗಿದೆ. ಮತ್ತು ಸ್ನೇಹಿತರೆ, ಒಂದೊಮ್ಮೆ ಹಳೆಯ ಬಾಡಿಗೆದಾರರು ಇನ್ನೂ ಕೂಡ ತಮ್ಮ ಆಧಾರ್ ಕಾರ್ಡ್ ಮಾಹಿತಿಯಿಂದ ಡಿಲೀಟ್ ಮಾಡಿಲ್ಲವೆಂದ್ರೆ ಅಲ್ಲಿಯೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಹಳೆಯ ಬಾಡಿಗೆದಾರರ ಆಧಾರ್ ಕಾರ್ಡ್ ಎಲ್ಲಿವರೆಗೆ ರದ್ದಾಗೋದಿಲ್ಲವೋ ಅಲ್ಲಿವರೆಗೆ ಹೊಸದಾಗಿ ನೀವು ಆ ಒಂದು ಮನೆಗೆ ಗೃಹ ಜ್ಯೋತಿ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಎಲ್ಲ ಸಮಸ್ಯೆಯಿಂದಲೇ ಈ ಒಂದು ತಡವಾಗ್ತಾ ಇದೆ. ಮತ್ತು ಸ್ನೇಹಿತರೆ, ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಹಗಲು ಹೊತ್ತಿನಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಹಾಗಾಗಿ ಮನೆಗಳಿಗೆ ಬೀಗ ಹಾಕಿರುವುದು ಕೂಡ ಗಮನಕ್ಕೆ ಬಂದಿದೆ. ಈ ಒಂದು ಕಾರಣದಿಂದ ಹಲವರು ಈ ಒಂದು ಗೃಹ ಜ್ಯೋತಿ ಮರುಪರಿಷ್ಕರಣೆಯಲ್ಲಿ ಭಾಗಿಯಾಗಿಲ್ಲ. ಈ ಎಲ್ಲ ಸಮಸ್ಯೆಯಿಂದ ಸ್ನೇಹಿತರೆ ಎಷ್ಟೋ ಜನರ ಒಂದು ಗೃಹ ಜ್ಯೋತಿ ಈಗಲೂ ಕೂಡ ಮರುಪರಿಷ್ಕರಣೆ ಆಗುತ್ತಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದು ಹೋದ್ರ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನೀಗ ಮತ್ತೊಂದು ಮಾಹಿತಿಗೂ ಹೋಗೋಣ. ನೆರೆ ರಾಜ್ಯ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ವಿಧಾನಸಭೆಯಲ್ಲಿ ಹಲವು ಮಹತ್ವದ ಕಲ್ಯಾಣ ಯೋಜನೆಗಳನ್ನು ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಅಲ್ಲಿನ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಗಳಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ವಿಸ್ತರಣೆ ಮಾಡುವುದರ ಜೊತೆಗೆ ಬಡ ಕುಟುಂಬಗಳಿಗೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಕೊಡುವುದಾಗಿ ತಿಳಿಸಿದ್ದಾರೆ. ಮತ್ತು ಸ್ನೇಹಿತರೆ, ರೈತರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪರಂದೂರು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಯೋಜನೆಯೂ ಕೂಡ ರದ್ದು ಮಾಡುವುದಾಗಿ ಮುಖ್ಯಮಂತ್ರಿ ವಿಜಯ್ ಅವರು ಘೋಷಣೆ ಮಾಡಿರುವಂತದ್ದು. ಹೌದು, ಇದೀಗ ತಮಿಳುನಾಡಿನ ಸರ್ಕಾರ ಅಲ್ಲಿನ ಮಹಿಳೆಯರಿಗೆ ವೇಟ್ರಿ ಪಯಣಂ ಎಂಬ ಉಚಿತ ಬಸ್ ಪ್ರಯಾಣ ಯೋಜನೆ ಘೋಷಣೆ ಮಾಡಿದೆ. ಹೌದು ಸ್ನೇಹಿತರೆ, ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದಲೇ ಈ ಒಂದು ಉಚಿತ ಬಸ್ ಪ್ರಯಾಣ ಯೋಜನೆ ಜಾರಿಗೆ ಆಗಲಿದೆ. ಕರ್ನಾಟಕದಂತೆ ಅಲ್ಲಿನ ಸರ್ಕಾರಿ ಬಸ್ಗಳಲ್ಲಿ ಈ ಒಂದು ಉಚಿತ ಬಸ್ ಪ್ರಯಾಣ ಇರುತ್ತೆ. ಆದರೆ ಸ್ನೇಹಿತರೆ, ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೇವಲ ಸರ್ಕಾರಿ ಬಸ್ಸು ಮಾತ್ರವಲ್ಲದೆ ಡಿಲಕ್ಸ್ ಬಸ್ಗಳಲ್ಲೂ ಕೂಡ ಉಚಿತವಾಗಿ ಪ್ರಯಾಣಿಸುವಂತಹ ಯೋಜನೆ ಘೋಷಣೆ ಮಾಡಲಾಗಿದೆ. ಹೌದು, ಮೆಟ್ರೋಪಾಲಿಟನ್ ಹಾಗೂ ನಗರ ಪ್ರದೇಶಗಳಲ್ಲಿರುವ ಎಕ್ಸ್ಪ್ರೆಸ್ ಜೊತೆಗೆ LSS ಮತ್ತು ಡಿಲಕ್ಸ್ ಬಸ್ಗಳಲ್ಲಿ ಉಚಿತವಾದ ಬಸ್ ಪ್ರಯಾಣ ಮಾಡುವಂತಹ ಒಂದು ಘೋಷಣೆ ಮಾಡಲಾಗಿದೆ. ಮತ್ತು ಈ ಒಂದು ಉಚಿತ ಬಸ್ ಯೋಜನೆಗೆ ಯಾವುದೇ ಆದಾಯ ಮಿತಿ ನೋಡೋದಿಲ್ಲ, ಪ್ರಯಾಣಗಳ ಸಂಖ್ಯೆಯೂ ಕೂಡ ಮಿತಿ ಇರೋದಿಲ್ಲ ಎಂದಿದ್ದಾರೆ. ಆದರೆ ಸ್ನೇಹಿತರೆ, ವರ್ಷಕ್ಕೆ ಏನು 3 ಉಚಿತ ಸಿಲಿಂಡರ್ ಘೋಷಣೆ ಮಾಡಲಾಗಿದೆಯೋ ಇಲ್ಲಿ ಒಂದು ಮಿತಿ ಹೇರಲಾಗಿದೆ. ಹೌದು, ಅನ್ನಪೂರ್ಣಿ ಯೋಜನೆಯಡಿಯಲ್ಲಿ ವರ್ಷಕ್ಕೆ 3 ಗ್ಯಾಸ್ ಕೊಡಲಾಗುತ್ತೆ. ಆದರೆ ಕುಟುಂಬದ ವರ್ಷದ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಹೌದು, ತಮಿಳುನಾಡಿನಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರುವ ಸುಮಾರು 1.30 ಕೋಟಿ ಕುಟುಂಬಗಳಿಗೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಕೊಡುತ್ತೇವೆ ಎಂದು ಸಿಎಂ ವಿಜಯ್ ಅವರು ಹೇಳಿದ್ದಾರೆ. ಮತ್ತು ಕೊನೆಯದಾಗಿ ಸ್ನೇಹಿತರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವಂತಹ ಪ್ರತಿ ಮಗುವಿಗೆ 22 ಕ್ಯಾರೆಟ್ನ 1 ಗ್ರಾಂ ಬಂಗಾರದ ಉಂಗುರ ಕೊಡುವುದಾಗಿ ಕೂಡ ಘೋಷಣೆ ಮಾಡಿದ್ದಾರೆ. ಅಂದಾಗೆ ಸ್ನೇಹಿತರೆ, ಆ ಒಂದು ಪ್ರತಿ ಉಂಗುರದ ಮೇಲೆ ತಮಿಳುನಾಡು ಸರ್ಕಾರದ ಅಧಿಕೃತ ಲಾಂಛನ ಮತ್ತು ಮುಖ್ಯಮಂತ್ರಿಗಳ ಚಿತ್ರವನ್ನು ಕೂಡ ಕೆತ್ತಲಾಗಿರುತ್ತೆ ಎಂದು ಹೇಳಲಾಗ್ತಾ ಇದೆ. ಈಗ ಮೊದಲ ಹಂತದಲ್ಲಿ 1,28,499 ಉಂಗುರಗಳನ್ನು ರೆಡಿ ಮಾಡಲಾಗಿದ್ದು 4 ತಿಂಗಳ ಅವಧಿಗೆ ಅಗತ್ಯವಿರುವ ಈ ಒಂದು ಉಂಗುರಗಳನ್ನು ಕೊಡಲಾಗುತ್ತಂತೆ. ಪ್ರತಿ ನವಜಾತ ಶಿಶುವಿಗೆ ಈ ಒಂದು ಉಂಗುರವನ್ನು ಕೊಡುವುದಾಗಿ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಅವರು ಹೇಳಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಪಿಂಚಣಿದಾರರಾಗಿದ್ದು ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ರಾಜ್ಯದ ಎಲ್ಲಾ ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಹೌದು, ತಾತ್ಕಾಲಿಕವಾಗಿ ಅದೆಷ್ಟೋ ಪಿಂಚಣಿಗಳನ್ನು ತಡೆ ಹಿಡಿಯಲಾಗಿದೆ. ಹೌದು, ಇತ್ತೀಚೆಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಸೂಕ್ತ ದಾಖಲೆ ಮತ್ತು ಸರಿಯಾದ ವಿಳಾಸ ನೀಡದ ಕಾರಣ ಸುಮಾರು 18 ಲಕ್ಷ ಮಂದಿಯ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ. ಯಾರೆಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡುತ್ತಾರೋ ಅವರ ಪಿಂಚಣಿಯನ್ನು ಪುನರ್ ಆರಂಭಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಇದರ ಹೊರತಾಗಿಯೂ ಕೂಡ ಆದಾಯ ಮಿತಿಯ ನಿಯಮದ ಕಾರಣ ಅನೇಕರ ಪಿಂಚಣಿ ತಡೆ ಹಿಡಿಯಲಾಗಿತ್ತು. ಈಗ ಅಂತವರಿಗೆ ಸಿಹಿ ಸುದ್ದಿ. ಹೌದು, ಯಾಕಂದ್ರೆ
ಆದಾಯ ಮಿತಿಯನ್ನು 32,000ದಿಂದ 1,20,000ಗೆ ಏರಿಕೆ ಮಾಡಲಾಗ್ತಾ ಇದೆ. ಹೌದು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ವಾರ್ಷಿಕ ಆದಾಯ ಮಿತಿಯನ್ನು 32,000 ಬದಲಿಗೆ 1,20,000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು, ಸದ್ಯ ಸರ್ಕಾರದ ಈ ಒಂದು ಆದೇಶದಿಂದ ಹಲವರ ಪಿಂಚಣಿಯನ್ನು ಸ್ಥಗಿತಗೊಂಡಿತ್ತು. ಈಗ ಮತ್ತೊಮ್ಮೆ ಪುನರಾರಂಭವಾಗಲಿದೆ. ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾಟಕದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗಳಿಗೆ ಸೂಚನೆ ಕೊಟ್ಟಿದೆ. ನಿಯಮಾನುಸಾರ ಎಲ್ಲ ಪಿಂಚಣಿದಾರರ ಮಾಹಿತಿ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ. ವಿಧವಾ ವೇತನ, ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ ಸೇರಿದಂತೆ ಹಲವು ಸಾಮಾಜಿಕ ಭದ್ರತಾ ಪಿಂಚಣಿಗಳು ಮತ್ತೊಮ್ಮೆ ಈಗ ಜಾರಿಗೆ ಮಾಡಲಾಗುತ್ತಿದೆ ಸ್ನೇಹಿತರೆ. ಅಂದರೆ 32,000 ಆದಾಯ ಮಿತಿ ಇದ್ದ ಕಾರಣ ಲಕ್ಷಾಂತರ ಬಡವರು ಈ ಒಂದು ಪಿಂಚಣಿ ಸೌಲಭ್ಯದಿಂದಲೇ ವಂಚಿತರಾಗಿದ್ದರು. ಆದರೆ ಈಗ ಆದಾಯ ಮಿತಿ ಏರಿಕೆ ಮಾಡಿದ ಪರಿಣಾಮ ಮತ್ತೊಮ್ಮೆ ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿ ಪಿಂಚಣಿ ಲಾಭ ಜಮಾ ಆಗಲಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯೋ, ಜಮಾ ಆಗುತ್ತಿಲ್ಲೋ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.